180 ಮಿಸ್ ಮಾಡಬಾರ್ದು. 180 ಸೊ ಬಿಡಿ ಹತ್ಲಾಗ ಹೋಗಿ ಇವ್ರೇನೋ ಮಾಡ್ಬಿಟ್ರು. ಕಾಡೆಮೆ ಮಮ್ಮ ಅದು, ಸಾರಿ ಕಾಡೆಮೆ ಅಲ್ಲ ಮಮ್ಮ ಅದು. ಫೈನಲಿ ಫಾಲ್ಸ್ ಹತ್ರ ಬಂದು ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮದನ್ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ವ್ಲಾಗ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗ್ಬಿಟ್ಟಿತ್ತು ವ್ಲಾಗ್ ಮಾಡಿ. ಇವತ್ತು ನಾವು ಡೈರೆಕ್ಟ್ ಬಂದಿರೋದು ಬೆಳ್ತಂಗಡಿಗೆ. ಆ್ಯಕ್ಚುಲಿ ಮನೆಯಿಂದ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಟೈಮ್ ಆಗಿಬಿಟ್ಟಿತ್ತು, ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಇವತ್ತು ಬೆಳ್ತಂಗಡಿ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿರೋದೆಲ್ಲ ಪೊಲೀಸ್ ಕ್ವಾರ್ಟರ್ಸು, ನಮ್ಮ ಭಾವ ಅವ್ರ ಕ್ವಾರ್ಟರ್ಸಿಗೆ ಬಂದಿದ್ದೀವಿ. ಇಡೀ ಇಲ್ಲಿ ತೋರಿಸ್ತೀವಿ. ಇವರು ನಮ್ಮ ಕ್ಯಾಮ್ರಾಮ್ಯಾನ್, ಪ್ರೈವೇಟ್ ಕ್ಯಾಮ್ರಾಮ್ಯಾನ್. ಇವರು ನಮ್ಮ ಬ್ರೋ ಅಂಕಿತ್ ಬ್ರೋ ಅಂತ. ಬ್ರೋ ಹಾಯ್. ಮದನ್ ನಾಯಕ್ ಅಂತ ನಮ್ಮ ಮಾಮ. ಏನೋ ಮಾಡ್ತಿದ್ದೀರಿ ನೋಡಿ. ಏನಿದು? ಇದು ಇನ್ಸುಲಿನ್ ಎಲ್ಲ ಅಂತೇಳಿ ಇದನ್ನ ತಿಂದ್ರೆ ಶುಗರ್ ಕಡಿಮೆ ಆಗುತ್ತೆ. ಓಕೆ, ನೀವು ಒಂದ್ ಸ್ವಲ್ಪ ತಿನ್ನಿ, ನಿಮ್ ಶುಗರ್ ಕಡಿಮೆ ಆಗುತ್ತೆ. ಥ್ಯಾಂಕ್ ಯು. ಮದನ್ ಅಂತ ನಿಮ್ ಕಾಣಿಸಲ್ಲ, ಮದನ್ ಅಂತ ಹೇಳ್ತಾರೆ. ಮದನ್ ಅಂತ ಇದು ಕಾಣಿಸಿದ್ರೆ ಮಾತಾಡ್ಸಿದ್ವಲ್ಲ ನಿಮ್ಗೆ. ಇವ್ರು ನಮ್ಮ ಅತ್ತೆ. ಇಲ್ಲಿ ಸಬ್ಸ್ಕ್ರೈಬರ್ಸ್ಗೆಲ್ಲ ಹಾಯ್ ಮಾಡಿ ಒಂಚೂರು. ಹಾಯ್. ಇವರು ನಮ್ಮಮ್ಮ ಅಂತಾರೆ, ಇವರು ನಮ್ಮ ಅಕ್ಕ ಅಂತಾರೆ. ನೋಡಿ, ಹೊಸ್ದಾಗಿ ನವಲೇರಿ ಮದ್ವೆ ಆಗಿರೋರು ಇವರೇ ಇವರೇ ಅಷ್ಟೇ. ಅಂಗಡಿಗೆ ಇದು ಪೊಲೀಸ್ ಕ್ವಾರ್ಟರ್ಸ್ ಗೈಸ್. ನಮ್ಮಪ್ಪ ನೋಡಿ ಅಲ್ಲಿ ಕೂತಿದ್ದಾರೆ. ಹಾಯ್. ಕೊಟ್ರು ನೋಡಿ ಲುಕ್ ಇವಾಗ. ಏನೋ ಸೊ ಗೈಸ್, ನಾನ್ ಗೊತ್ತಲ್ಲ ನಿಮ್ಮ ಪ್ರೀತಿಯ ಮ್ಯಾಡಿ ಮದನ್. ಇವರು ನಮ್ಮ ಕ್ಯಾಮ್ರಾಮ್ಯಾನ್. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನೆಕ್ಸ್ಟ್ ದಿಡುಪೆ ಫಾಲ್ಸಿಗೆ ಹೊಟ್ಟಿದೀವಿ. ಹೋಗ್ತಾ ಹೋಗ್ತಾ ಇನ್ನೂ ಮಸ್ತಾಗಿರೋ ಫಾಲ್ಸ್ ತೋರಿಸ್ತೀನಿ. ಬೆಳ್ತಂಗಡಿಗೆ ಬಂದಿದ್ದೀವಿ. ಬೆಳ್ತಂಗಡಿಲಿ ಯಾವ್ದೋ ಒಂದು ವಿಡಿಯೋ ಇದೆ ಅಣ್ಣ, ಅದು ಅವ್ರು ಯಾರೋ ಒಬ್ರು ಮಾಡ್ತಾರಲ್ಲ, ಮಾಡ್ತಾನಲ್ಲ ಅವನು, ಅದೇ ನಿಮ್ ಫ್ರೆಂಡ್ ನರಸಿಂಹರಾಜ್ ಬೆಳ್ತಂಗಡಿ. ಚಿಕ್ಕಬಳ್ಳಾಪುರ ಬೆಳ್ತಂಗಡಿ ಓಹೋ ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದೆವು ಬೆಳ್ತಂಗಡಿಗೆ. ಅಲ್ಲಿ ಒಳ್ಳೆ ಹರಿತಿದೆ ಅಂತೆ. ಬನ್ನಿ ಫಾಲ್ಸ್ ತೋರಿಸ್ತಾರೆ, ಬರ್ರಿ ತೋರಿಸ್ತೀನಿ. ನಾನು ಒಂದು ಮಸ್ತಾಗಿರೋ ಫಾಲ್ಸ್ ತೋರಿಸ್ತೀನಿ. ಹುಷಾರಾಗಿ ಬಿಡ್ರಿ, ಬಿಟ್ಬಿಟ್ಟಿರ. ನಮ್ಮಮ್ಮ ಕಂಡಿಡಿದಿರೋ ಫಾಲ್ಸ್ ಇದು. ಬೆಟ್ ನೋಡಿ, ಅಲ್ಲಿ ಸಕಲ ಮಾಡ್ತಿದ್ರು. ಓಯ್ ಬಾ ಕಮಾನ್, ನಮ್ಮ ಝೂಝು ಇದೆ, ಬಾ ಪಾಟನ್ ಮಾಡ್ಕೊಡ್ತೀನಿ. ಇಲ್ಲಿಂದ ಬೆಳ್ತಂಗಡಿಯಿಂದ ನಮ್ಮ ಭಾವ ಪೊಲೀಸರು ಡ್ಯೂಟಿಗೆ ಹೋಗಿದ್ದಾರೆ. ಇನ್ನೊಂದು 10 ನಿಮಿಷದಲ್ಲಿ ಬರ್ತಾರೆ. ನೆಕ್ಸ್ಟ್ ಇವಾಗ ದಿಡುಪೆ ಹಿರಿಮೈ ಫಾಲ್ಸಿಗೆ ಹೊಟ್ಟಿದ್ದೀವಿ. ಹಿರಿಮೈ ಫಾಲ್ಸಿಗೆ ಹೊಟ್ಟಿದ್ದೀವಿ. ನೆಕ್ಸ್ಟ್ ಈಗ ರೆಡ್ ಅಲರ್ಟ್ ಮಾಡಿಬಿಟ್ಟಿದ್ದಾರೆ, ಯಾರು ಈ ಟೈಮಿಗೆ ಬರೋಕ್ಕೆ ಹೋಗ್ಬಿಡಿ. ಇನ್ನೊಂದು 2-3 ಮಂತ್ಸ್ ಬಿಟ್ಕೊಂಡು ಬನ್ನಿ, ಆರಾಮಾಗಿರುತ್ತೆ, ಮಸ್ತಾಗಿ ವ್ಯೂ ಇರುತ್ತೆ. ಈಗ ಹೊರಟಿದ್ದೀವಿ. ನೆಕ್ಸ್ಟ್ ಡೈರೆಕ್ಟ್ ಹೋಗ್ಬೇಕಾದ್ರೆ ಸಿಗ್ತೀನಿ ಗೈಸ್. ಬಾಯ್. ಹೇಗಿರುತ್ತೆ ಅಂತ ತೋರಿಸಲ್ಲ, ಹೇಗಿರುತ್ತೆ ಅಂತಾನು ತೋರಿಸ್ತೀನಿ. ಪರ್ಸನಲ್ ಕ್ಯಾಮ್ರಾಮ್ಯಾನ್ ನೀವು. ಏನಂದ್ರಿ ಬ್ರೋ? ಅಂಕಲ್ 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 ಆಂಟಿ ಅಂದ್ರು ಅವರು. ಅಜ್ಜಿಯರೆಲ್ಲ ನಮಗೆ ಏನಪ್ಪ ಇವರೆಲ್ಲ ಏನ್ ಗೈಸ್, ಇದೆಲ್ಲ ಏನ್ ಹೇಳಿ. ಇವ್ರು ನೋಡ್ಕೊಳ್ಳಿ, ಇವ್ರದ್ದು ಮ್ಯಾಡಿಗಲ್ ಅಂತ ಐತೆ. ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನಿದೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ಮಮ್ಮಿ ನೀವು? ಗೈಸ್ ನೋಡಿ, ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ನಮ್ಮ ಅತ್ತೆ ಮತ್ತೆ ನಮ್ಮ ತಂಗಿ. ಏನಿದು ಗೈಸ್? ಫಾಲ್ಸಿಗೆ ಹೊರಟಿದ್ದೀವಿ ಇವಾಗ. ಗೈಸ್ ಫೈನಲಿ ಫಾಲ್ಸ್ ಹತ್ರ ಬಂದು ರೀಚ್ ಆಗಿದ್ದೀವಿ. ನೋಡಿ, ಇದೆಲ್ಲ ಆಫ್ ರೋಡಿಂಗ್ ಮಾಡ್ಕೊಂಡು ಆಮೇಲೆ ಮುಂದ್ಗಡೆ ಗಾಡಿ ಹೋಗ್ಲಿಲ್ಲ ಅಂತ ರಿಟರ್ನ್ ಬಂದು ಅಲ್ಲೆಲ್ಲ ಗಾಡಿ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗ್ತಾ ಇದೀವಿ. ಅರ್ಧ ದಾರಿ ಬಂದ್ವಿ ಆಫ್ ರೋಡಿಂಗು. ಬಲೆನೋದಲ್ಲಿ ಆಫ್ ರೋಡಿಂಗ್ ಮಾಡೋಕ್ಕಾಗಲ್ವಲ್ಲ, ರಿಟರ್ನ್ ಮಾಡ್ಕೊಂಡು ರಿಟರ್ನ್ ಹೋಗ್ಬಿಟ್ಟು ಅಲ್ಲೆಲ್ಲ ಪಾರ್ಕಿಂಗ್ ಮಾಡಿ ಹೋಗ್ತಾ ಇದೀವಿ. ನಮ್ಮ ಮಾವ ನೋಡ್ರಿ, ನಮ್ಮ ಮಾಮ ವ್ಲಾಗ್ ಮಾಡ್ತವ್ರೆ. ಅವ್ರ ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್. ಅವ್ರ ಬ್ಲಾಗಲ್ಲಿ ಹಾಯ್ ಹೇಳೋಣ. ಹಾಯ್ ಗೈಸ್, ಹಾಯ್. ಅಯ್ಯೋ ಬನ್ನಿ. ಇಷ್ಟು ದಾರಿಗೆ ಸುಸ್ತಾಗ್ಬಿಟ್ರೆ ನೀವು ಹೆಂಗೆ? ನೆಕ್ಸ್ಟ್ ಇನ್ನೊಂದು ಯೂಟ್ಯೂಬರ್ ಇದ್ದಾರೆ ನೋಡಿ, ಅಪ್ಕಮಿಂಗ್ ಯೂಟ್ಯೂಬರ್. ಅವರು ಲೈವ್ ಹೋಗ್ತಿದ್ದಾರೆ. NITK ಸೂರತ್ಕಲ್ ಅವರು. NITK ಸೂರತ್ಕಲ್ ಅವರು ಲೈವಿಗೆ ಹೋಗ್ತಾರಂತೆ ಇವಾಗ. ನಾವೆಲ್ಲ ವ್ಲಾಗ್ ಮಾಡ್ತಿದ್ರೆ ಅವ್ರು ಲೈವಿಗೆ ಹೋಗ್ತಾರೆ.
ಬ್ರೋ ನೆಟ್ವರ್ಕ್ ಸಿಗಲ್ಲ ಬ್ರೋ ಇಲ್ಲಿ. ಹೊಸ ಕಪಲ್ಸ್ ಅಲ್ಲಿ ಹೋಗ್ತಾ ಇದಾರೆ. ಹಾ ಮಾಮಿ, ಓ ಬ್ಲಾಗ್ ಮಾಡ್ತಾ ಇದೀನಿ, ಹಿಡ್ಕೊಂಬರವ ಒಂದು ಅರ್ಧ ದಾರಿ. ಅಯ್ಯೋ ಪಾಪ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಮಸ್ತೆ, ಇವರೇ ಹೊಸ ಕಪಲ್ಸ್ ನಮಗೆ ಕರ್ಕೊಂಡು ಹೋಗ್ತಿದ್ದಾರೆ. ಯಾವ ಫಾಲ್ಸ್ ಅದು ಅಣ್ಣ? ಇರಮೈ ಫಾಲ್ಸ್. ಏನಂದೆ ಇನ್ನೊಂದ್ಸಲ? ಬರ್ತಾ ಇದೀವಿ. ಥ್ಯಾಂಕ್ ಯು ಇಂಥ ಒಳ್ಳೆ ವ್ಯೂ ಪಾಯಿಂಟಿಗೆ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂಜಲಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ನಿಮ್ಮ ಸಪೋರ್ಟ್ ತುಂಬ ಬೇಕಾಗಿದೆ ನನಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಚಿಕ್ಕ ರಿವರ್ ಇದು, ಚಿಕ್ಕ ಫಾಲ್ಸ್ ಅಂತ, ಮಿನಿ ಫಾಲ್ಸ್. ಜಿಗಣೆ ಇದ್ರೆ ಎತ್ಕೊಡ್ರಿ, ಮನೆಗೆ ಹೋಗ್ಬಿಟ್ಟು ಫ್ರೈ ಮಾಡ್ಕೊಂಡು ತಿನ್ನೋಣಂತೆ. ಕಬಾಬ್ ಮಾಡ್ಕೊಡ್ತಾರೆ, ನಾನು ಫ್ರೈ ಮಾಡ್ಕೊಡ್ತೀನಿ ನಾನು. ಏನ್ ಬ್ರೋ ಲೈವಲ್ಲಿ ಶೋ ಮಾಡಿ ಒಂಚೂರು. ಓ ಸೂಪರ್, ಬನ್ನಿ ಬೇಗ ಬರಬೇಕು. ಹಾ ನೋಡಿ ಮಿನಿ ಫಾಲ್ಸ್ ಇದು. ನಮ್ಮ ಭಾವ ಏನೋ ಹೇಳ್ತಿದಾರೆ ನೋಡಿ. ಬ್ರೋ ಹೇಳಿ ಬೇಗ. ಈಗ ಹೇಳಲ್ಲ, ಈಗೇನೋ ಅಚ್ಚ ಕನ್ನಡದಲ್ಲಿ ಏನೋ ಸಕ್ಕದಾಗಿ ಹೇಳ್ತಿದ್ರು ಮಾತ್ರ. ಅಣ್ಣ ಬೇಗ ಕಮಾನ್, ತೋರಿಸ್ಬೇಕು ಇವಾಗ ನೀವು, ಈಗ ಬರಬೇಕು. ಏನಾಯ್ತು? ಆ ಎನರ್ಜಿ ಹೋಗ್ಬಿಡತ್ತು. ಅಣ್ಣ ನಿಮ್ಮ ಬೆಳ್ತಂಗಡಿ ಬಗ್ಗೆ ಒಂದೆರಡು ಮಾತು. ನಮ್ಮ ರಾಜ್ಯ, ನಮ್ಮ ನಾಡು, ನಮ್ಮ ಬೆಳ್ತಂಗಡಿ. ಸೂಪರ್, ಸಕ್ಕದಾಗಿ ಹೇಳಿದ್ರು ಮಾತ್ರ. ಏನಪ್ಪ ಏನೋ ಅಂದ್ರು ನಮ್ಮಪ್ಪ, ಅಂಡರ್ ಅಂತ ಏನೋ ಅಂದ್ಬಿಟ್ಟು ಸುಮ್ಮನೆ ಏನೋ ಅಂದೆ, ಬಿಡ್ರಿ ಹತ್ಲ ಹೋಗ್ಲಿ. ಇವರ ಅಂಡರ್ ವೇರ್ ಇಸ್ ಅರೆಸ್ಟ್. ಬರೀ ಇಂಥದೆಯಾ? ನೀರ್ ಮಾತ್ರ ಅರೆಸ್ಟ್ ಮಾಡ್ರಿ. ಅಣ್ಣ ಏನಿಲ್ಲ, ಹಿಂಗೆ ಅರೆಸ್ಟ್ ಮಾಡ್ಬಿಟ್ಟವ್ರೆ. ಫುಲ್ ಎಲ್ಲ ಬ್ಲಾಸ್ಟ್ ಆಗಿ ಅರೆಸ್ಟ್ ಆಗಿ ನಮ್ಮ ಪರಿಸ್ಥಿತಿ ನೋಡಿ, ಬ್ಯಾಗ್ ಬೇರೆ ಹರಿದೋಗ್ಬಿಡ್ತು. ಬ್ರೋ ಏನ್ ಹೇಳ್ತೀರಾ ಬ್ರೋ ಇದಕ್ಕೆ? ಹೇಳಕ್ಕಾಗದಲೆ ಬಿಡಕ್ಕಾಗದಲೆ ಸೂ ಪಾಡು, ಯಾರು ಹೇಳನ್ನ ಯಾರು ಬಿಡೋಣ ಅನ್ನಂಗಾಗಿ. ಬಿಡಿ ಹತ್ಲಾಗ ಹೋಗ್ಲಿ. अभी कुद्रेमुख नेशनल पार्क. अब हमारा तांडे कंचनी बेट्टा नाम हिरेकल ಆಂಜನೇಯ ಸಂಜೀವಿನಿ ಮಲೋಕನಿ ಜನ ಹಿಡಿ ಗಟ್ಲ ಪಳ ಆಯ್ತಾನೆ ಜನ ಒತ್ತು ಇದು ಆಂಗ್ಲ ಮ್ಯಾನ್ ಹಿರೇಕ್ಲೇಮ್ ಪಡಗಿತ್ತಿ ಕಚ್ಚೆ ಗಟ್ಲ ಏನು ಹಿರೇಕಲ್ ಕರ್ಮ ಪಡಾಯ್ತಾನೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ. ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟರು, ನಮ್ಮ ಭಾಷೆ ಹೇಳಿದ್ದಾರೆ. ಅರ್ಥ ಆಗ್ಲಿಲ್ಲ ಅಂದ್ರೆ ಹೊಟ್ಟೆಗೆ ಹಾಕೊಂಬಿಡಿ. ನಮಗೆಲ್ಲ ಗೊತ್ತಾಗೋಯ್ತು. ಹೊಟ್ಟೆಗೆ ಹಾಕೊಂಬಿಡಿ, ಬೇಜಾರು ಮಾಡ್ಕೊಬಿಡಿ. ಅಷ್ಟೇ, ಏನಂತೀರಾ? ಅಷ್ಟೇ. ನೆಕ್ಸ್ಟ್ ರಿವರ್, ದೊಡ್ಡ ರಿವರ್ ನೋಡಿ, ಇದು ಸಕ್ಕತ್ತಾಗಿ ಹೋಗ್ತಿದೆ. ವಾವ್, ಅಮೇಜಿಂಗ್, ಬ್ಯೂಟಿಫುಲ್. ಮುಂದೆ ದೊಡ್ಡದು ಹಿಡಿತೀವಲ್ಲ, ಅದಕ್ಕೆ ಸಣ್ಣದ್ರಿಂದ ದೊಡ್ಡದಾಗುತ್ತಲ್ಲ. ಕೂಡಿದ್ರೆ ಬೇಸಿಗೆಯಲ್ಲಿ ಭಯಂಕರ ಜನ ಇರ್ತಾರೆ, ಮಳೆಗಾಲದಲ್ಲೇ ನಮ್ಮಂತ ದಡ್ರು ಹೋಗ್ತಿರೋದು. ದಡ್ರಿ ಇವರು ನೀರಲ್ಲಿ ಹೋಗ್ತಾರೆ. ಈ ಕಡೆ ಜಾಗ ಇದ್ರು, ಈ ಕಡೆ ನೀರಲ್ಲಿ ಹೋಗ್ತಾರೆ. ಈ ಕಡೆ ಮುಖ ತೋರಿಸಿ ಗೈಸ್ ನಿಮ್ದು. ಓ ಸೂಪರ್. ಆಲ್ರೆಡಿ ಬಟ್ಟೆ ಎಲ್ಲ ನೆಂದೋಯ್ತು ಒಂದ್ ರೌಂಡ್. ಇದೆಯಲ್ಲ ಬ್ರೋ, ಆಕ್ಚುಲ್ ಆಗಿ ನೀರಲ್ಲಿ ನಡ್ಕೊಂಡು ಹೋಗ್ಬೇಕು ಅಂತ ನಾವು ನೋಡಿದ್ರೆ ನಾವು ಹೋಗ್ತೀವಿ ಅಂತ ಸಾಧಿಸ್ಕೊಂಡ್ ಬಂದ್ವಿ. ಅರ್ಧ ದಾರಿಲೇ ನಿಂತೋಗ್ಬಿಡೋದ. ಎಲ್ಲಾದ್ರೂ ಇಲ್ಲಿ ಗಾಡಿ ಭಯಂಕರ ಬೇಜಾರಾಗ. ನಾನ್ ತರ್ತಿದ್ದೆ ಬ್ರೋ, ನಂದೇನಿಲ್ಲ ಪ್ರಾಬ್ಲಮ್. ಆಕ್ಚುಲಿ ನಮ್ಮ ಅಪ್ಪ ಇದಾರಲ್ಲ, ಇಡ್ಲಿ ವಡ ಸಾಂಬಾರ್ ಚಟ್ನಿ ಮಾಡ್ಬಿಡೋರು. ಇಜ್ಜಿ ಅಂದ್ರೆ ಏನಂತ ಗೊತ್ತಾ? ತುಳುವಲ್ಲಿ ಬೇಡ ಅಂತ. ಇಜ್ಜಿ ಅಂದ್ರೆ ತುಳುವಲ್ಲಿ ಬೇಡ ಅಂತ. ಬರ್ಪೆ ಅಂದ್ರೆ ಬರ್ತೀಯಾ ಅಂತ. ಬರ್ಪೆ ನೋಡಿ, ಇಲ್ಲೊಂದು ವ್ಯೂ ಹೆಂಗಿದೆ, ಮಸ್ತಾಗಿದೆ. ಅಲ್ಲೊಂದು ರಿವರ್ ಹರಿತಿದೆ, ಕಾಣಿಸ್ತಿದೆ. ಬಂಡೆ ಎಲ್ಲ ಅವಾಗಿನ ಕಾಲದಲ್ಲಿ ಹತ್ತು ಬಿಟ್ಬಿಟ್ಟಿದೀವಿ ಬ್ರೋ. ಹಲಸಿನ ಹಣ್ಣು ನೋಡಿ ಗೈಸ್, ಹಲಸಿನ ಹಣ್ಣು ಅಳ್ಸೋಗ್ಬಿಟ್ಟೈತೆ ಒಂದೆರಡು. ಓಹೋ, ನೋಡಲ್ಲ ಅಳ್ಸೋದಿಲ್ಲ. ಹಾಂ
ನಾನು ಇವಾಗ ಬಿಟ್ರೆ ಹಿಂಗೆ ಹೋಗಿ ಜಂಪ್ ಮಾಡಿ ಎತ್ಕೊಂಡ್ ಬಂದ್ಬಿಡ್ತಾರೆ ಹಲಸಿನ ಹಣ್ಣು. ಬೇಡ ಸುಮ್ಮನೆ ಅಂತ ಸಾಹಸಕ್ಕೆಲ್ಲ ಹೋಗ್ಬೇಡಿ. ಓ ಬ್ರೋ, ಜಿಗಣೆ ಅಟ್ಯಾಕ್ ಮಾಡ್ಬಿಟ್ಟಿದೆ ನಮ್ ಬ್ರೋಗೆ. ಅಲ್ಲ, ಹುಳ ಹುಳ. ಜಿಗ್ನೆ ನೋಡು ಅಲ್ಲಿ ಹಾ ಬಂಡೆ ಹತ್ತ ಸಾಹಸ ಎಲ್ಲ ಮಾಡಕ್ ಹೋಗ್ಬೇಡಿ. ಹತ್ತಿದ್ರೆ ಇನ್ನೇನು ಇಲ್ಲ. ಹಾ ನೀವೇ ಟ್ರೈ ಮಾಡಿ, ಫಸ್ಟ್ ನೀವೇ ಟ್ರೈ ಮಾಡಿ ಅಕ್ಕ. ಹಾ ಸರಿ, ರೆಡಿ, ಬನ್ನಿ. ಎಲ್ಲರಿಗಿಂತ ದೊಡ್ಡವರು ಅಲ್ಲಿದ್ದಾರೆ. ಬ್ರೋ ಹಿಡ್ಕೊಳ್ಳಿ ಇಲ್ಲಿ ಬ್ರೋ ನಿಮಿಷ ಬನ್ನಿ ಈಗ. ಓ ಸೂಪರ್ ಸೂಪರ್ ಫ್ಯಾಂಟಾಸ್ಟಿಕ್. ಇವರು ಬ್ರೋ ಯಾರು ಬ್ರೋ ಇವರು? ಬ್ರೋ ನೋಡು ಯಾರಿದಾರ ಯಾರು ಇವರು? ಇಬ್ರು ಆಂಟಿಗಳು. ಓ ಬ್ರೋ ಇವರು, ನೀವು ನಮಗೆ ತುಂಬಾ ಗೊತ್ತು. ಯಾರು ಹೇಳಿ? ನಮಗೂ ಗೊತ್ತಿಲ್ಲ. ಇವ್ರೇನೋ ಮಾಡ್ಬಿಟ್ರು. ಗೋಯಪ್ಪ ಆ ಸಾಹಸ ಎಲ್ಲ ಮಾಡಕ್ ಹೋಗಲ್ಲ ಬ್ರೋ. ಗೈಸ್ ಇದೊಂದು ಬ್ರಿಡ್ಜ್ ಇದೆ, ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಬಿಡ್ತಾ ಇದಾರೋ ಇಲ್ವೋ ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ ಮುಂದ್ಗಡೆ. ಮೀನಿದ್ರೆ ಮೀನ್ ಸುಡ್ತಾ ಇದ್ವಿ. ಕೈಯೆಲ್ಲ ಹಿಡಿತೀವಿ ಬ್ರೋ ನಾವು. ಬೇಡ, ಕೈಯೆಲ್ಲ ಹಿಡಿದ್ಬಿಡ್ತೀವಿ ನಾವು ಅಂತ ಬೇಟೆಗಾರರು. ಲೈಟ್ರೇ ಸಾಕು ನಮಗೆ. ಫಿಶ್ ಫ್ರೈ ಮಸ್ತ್ ಸಾಕು. ಈಗ ಒಂದು 4 ಜಿಗಣೆ ಹಿಡ್ಕೊಂಡ್ ಬಂದಿದೀವಿ ಕಾಲಲ್ಲಿ. ಅದನ್ನ ಒಂದು 4 ಸುಟ್ಕೊಂಡ್ ಬ್ರೋ ಮಸ್ತಾಗಿ ಫ್ರೈ ಆಗ್ಬಿಡುತ್ತೆ. ಕಾಣ್ಮಂಚ ಆಗ್ಬಿಟ್ಟಿಯೋ. ಏನ್ ಮಾಡೋದು, ನೇಚರ್ನ ಪ್ರಕೃತಿ ಮಡಿಲಲ್ಲಿ ತೇಲಾಡ್ತಾ ಇಲ್ಲ. ನೋಡು ಕೆಳಗ್ ಬಿಡ್ತಾ ಇಲ್ಲ. ಹಾ ಅಮ್ಮ, ಒಂದಿನ ನನಗೆ ಹಿಂಗೆ ಎತ್ಕೊಂಡ್ ಓಡಾಡಿದ್ದೀನಿ ಅಮ್ಮ. ಒಂದಿನ ನನಗೆ ಹಿಂಗೆ ಎತ್ಕೊಂಡ್ ಓಡಾಡಿದ್ಯಾ ಚಿಕ್ಕ ಪಾಪು. ಇದು ಒಂದ್ ಜನ್ಮವೇ. ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಇನ್ನ ಎಷ್ಟು ದೂರ ಇದೆಯೋ ಬ್ರೋ? 1.5 ಕಿಲೋಮೀಟರ್ ನಡ್ಕೊಂಡ್ ಬಂದ್ವಿ ಬ್ರೋ. ಸಾಕು. ಸ್ಕೂಟಿಲಿ ಆಫ್ ರೋಡಿಂಗ್ ಮಾಡ್ತಿದ್ರಲ್ಲ ಬ್ರೋ ಇಲ್ಲಿ. ಕಾಡೆಮೆ ಎಲ್ಲಿ ಮಾಮ? ಓ ಅಣ್ಣ ಮಾಮ, ಕಾಡೆಮೆ ಮಾಮ ಅದು. ಸಾರಿ, ಕಾಡೆಮೆ ಅಲ್ಲ ಮಾಮ ಅದು. ಯಾವ ಗೈಸ್, ನಮ್ಮ ಮಾಮ ಹಸು ತೋರಿಸ್ಬಿಟ್ಟು ಕಾಡೆಮೆ ಅಂತ ಪ್ರ್ಯಾಂಕ್ ಮಾಡ್ಬಿಟ್ರು. ನನ್ ಮೇಲೆ ಆಣೆ ಇಟ್ಟಳು. ನನ್ ಮೇಲೆ ಆಣೆ ಇಟ್ಟಳು. ಗೈಸ್ ಬನ್ನಿ, ಇನ್ನೇನು ನಿಯರ್ ಬೈ ಫಾಲ್ಸ್ ಹತ್ರನೇ ಇದೀವಿ. ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಆ್ಯಕ್ಚುಲಿ ಇಲ್ಲಿ. ನೋಡೋಣ ಬನ್ನಿ ಮುಂದೆ ಹೋಗ್ತಾ ಹೆಂಗಿದೆ ಫಾಲ್ಸು ಅಂತ. ಮಮ್ಮಿ ಏನಾಯ್ತು? 1 ಕಿಲೋಮೀಟರ್ ಅಂತ ಹೇಳ್ಬಿಟ್ಟು 10 ಕಿಲೋಮೀಟರ್. ಹೊಟ್ಟೆ ಬೇರೆ ಹತ್ತಿತಾ ಇದೆ. ಬೆಳಗ್ಗೆ ಏನು ತಿನ್ಕೊ ಬಂದಿದ್ರಿ? ಕಾಂಕ್ರೀಟ್. ಸೊ ಗೈಸ್ ಬನ್ನಿ, ಡೈರೆಕ್ಟ್ ಫಾಲ್ಸ್ ಹತ್ರ ಹೋಗ್ತಿದೀವಿ ನಾವು. ಅಲ್ಲಿ ಚೆಕಿಂಗ್ ಇರುತ್ತೆ, ಜಸ್ಟ್ ನೇಮ್ ಏನು ಎಂಟ್ರಿ ಮಾಡ್ಬಿಟ್ಟು ಬರೋದು ಅಷ್ಟೇ, ಇನ್ನೇನಿರಲ್ಲ. ಇಳಿಬೇಡಿ, ಸ್ನಾನ ಮಾಡಬೇಡಿ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ, ಹೋಗೋಣ ಫಾಲ್ಸ್ ಹತ್ರ ಡೈರೆಕ್ಟಾಗಿ. ಗೈಸ್ ಫೈನಲಿ ಫಾಲ್ಸ್ ಹತ್ರ ಬಂದು ರೀಚ್ ಆಗಿದ್ದೀವಿ. ವ್ಯೂ ನೋಡ್ತೀರಾ, ಮಸ್ತಾಗಿದೆ ಗೈಸ್. ಇಷ್ಟೊತ್ತು ಬಂದು ನಡ್ಕೊಂಡು ಬಂದಿದ್ದಕ್ಕೂ ಸಾರ್ಥಕ ಆಗ್ತಿದೆ ಸೀರಿಯಸ್ಲಿ. ಓ ಮೈ ಗಾಡ್, ಗೈಸ್ ಇಷ್ಟು ದೂರ ನಡ್ಕೊಂಡ್ ಬಂದಿದ್ದು ಸೀರಿಯಸ್ ಆಗಿ ತುಂಬ ಬೇಜಾರ ಹೋಗ್ಬಿಟ್ಟಿತ್ತು. ಈ ಫಾಲ್ಸ್ ನೋಡಿ ಅದೆಲ್ಲ ಮರ್ತೋಗೆ ಹೋಗ್ಬಿಟ್ಟೆ. ಮಸ್ತಾಗಿದೆ ಗೈಸ್, ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಗೈಸ್. ನೋಡಿ, ಇಂಥ ಫಾಲ್ಸ್ ನಮ್ಮ ಹತ್ರ 100% ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸಕ್ಕತ್ತಾಗಿದೆ ಗೈಸ್. ಇಷ್ಟೊತ್ತು ನಡ್ಕೊಂಡ್ ಬಂದಿದ್ದಕ್ಕೆ ತುಂಬ ಬೇಜಾರಾಗ್ತಿತ್ತು, ಸಕ್ಕ ದೂರ ಬಂದ್ವಿ ಅಂತ. ಬಟ್ ಈ ಫಾಲ್ಸ್ ನೋಡಾದ್ಮೇಲೆ ಅನಿಸ್ತಿದೆ ಅಷ್ಟೊತ್ತು ದೂರದಿಂದ ಬಂದಿದ್ದಕ್ಕೆ ತುಂಬ ವರ್ತ್ ಅನ್ನಿಸ್ತು. Echoes filled the streets in the crowd, feeling all alone. Sat right there, oh so quiet, try to hide it. If a new thought formed, we would swallow it down. Empty stares, never question the illusion. If you play alone, they will leave you to drown. Stand up, 'cause we are the moving. ವ್ಯೂ ಮಾತ್ರ ಮಸ್ತಾಗಿದೆ ಗೈಸ್. Cause we are the moving and you don't wake up. ಜಾಲಿ ಜಾಲಿ. Up the fire
starts with a spark. ಗೈಸ್ ಫೈನಲಿ ಲಾಟ್ಸ್ ಆಫ್ ಎಂಜಾಯ್ ಅನ್ಕೊಳ್ಳಿ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಫಾಲ್ಸು ಮಾತ್ರ ಸಕ್ಕತ್ತಾಗಿದೆ. ಏನ್ ಹೇಳ್ತೀರಾ ಬಾವ? ಜಾಲಿ ಜಾಲಿ. ಜಾಲಿ ಬಾವ, ಏನ್ ಹೇಳ್ತೀರಾ ಫಾಲ್ಸಿಗೆ? ಸಕ್ಕತ್ತಾಗಿದೆ. ಗೈಸ್ ಫಾಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಒಂದ್ಸಲಿ ವಿಸಿಟ್ ಮಾಡಿ, 100% ಶೋರ್ ನೀವು ಖುಷಿ ಪಡ್ತೀರಾ. ಬಾವ ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. 2 hours later. ಸೊ ಗೈಸ್ ಫೈನಲಿ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಅಲ್ಲಿ ಜಾಸ್ತಿ ವೀಡಿಯೋಸೇ ಮಾಡೋಕ್ಕಾಗಿಲ್ಲ, ಸಖತ್ ಮಳೆ ಬರ್ತಾಯಿತ್ತು, ಫೋನ್ ಬೇರೆ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಇಟ್ಸ್ ಓಕೆ ಫೈನ್. ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತಿದ್ದೀನಿ. ಮಾರ್ನಿಂಗಿಂದ ಕಂಟಿನ್ಯೂ ಮಾಡೋದಿದೆ, ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್ ಈ ವ್ಲಾಗ್ನ. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ಮಾರ್ನಿಂಗ್ ಆಗೇ ಹೋಯಿತು ಎಷ್ಟೊತ್ತರಲ್ಲಿ. ಸೀದಾ ಧರ್ಮಸ್ಥಳ ಹೊರಟಿದ್ದೀವಿ ಗೈಸ್. ಇಲ್ಲಿಂದ ಧರ್ಮಸ್ಥಳ ಹೋಗೋ ಪ್ಲ್ಯಾನ್ ಇದೆ. ಧರ್ಮಸ್ಥಳ ಸುಬ್ರಹ್ಮಣ್ಯ ಹಂಗೆ ಹೋಗ್ಬಿಟ್ಟು ಆ ಕಡೆ ಡೈರೆಕ್ಟ್ ಮನೆಗೆ ಹೋಗೋಣ, ಬ್ಯಾಕ್ ಟು ಹೋಮ್ ಅಂತ ಅಂದ್ಕೊಂಡಿದ್ದೀವಿ ಗೈಸ್. ತುಂಬ ಮಳೆ ಬರ್ತಾಯಿದೆ ನೋಡಿ, ವೆದರ್ ಮಾತ್ರ ಸಕ್ಕತ್ತಾಗಿದೆ ಬೆಳ್ತಂಗಡಿಲಿ. ನಮ್ಮ ಅಕ್ಕಂಗೆ ಬಿಟ್ಟೋಗೋಣ ಅಂತ, ರೀಸೆಂಟಾಗಿ ಮದುವೆ ಆದ್ರಲ್ಲ ಅವ್ರಿಗೆ ಬಿಟ್ಟೋಗೋಣ ಅಂತ ಬಂದಿದ್ದೀವಿ. ಅಕ್ಕ ಬಾಯ್. ಪೂರ ಇದು ಪೊಲೀಸ್ ಕ್ವಾರ್ಟರ್ಸ್ ಗೈಸ್. ಇದು ಹೊಸದು, ಹಳೇದು ಇವಾಗಿನ್ನ ಓಪನ್ ಆಗಿಲ್ಲ. ಓಪನ್ ಆದಮೇಲೆ ಈ ಕಡೆ ಶಿಫ್ಟ್ ಆಗ್ತದೆ. ಬಾಯ್ ಬಾಯ್ ಬಾಯ್. ಹಂಗೆ ಓಕೆ ಗೈಸ್, ಮಳೆ ಬರ್ತಿದೆ. ಡೈರೆಕ್ಟ್ ಧರ್ಮಸ್ಥಳದಲ್ಲಿ ಸಿಗ್ತೀನಿ ಗೈಸ್. ಸೊ ಗೈಸ್ ನೇತ್ರಾವತಿ ನದಿಗೆ ಬಂದು ರೀಚ್ ಆಗಿದ್ದೀವಿ ಗೈಸ್. ಸ್ನಾನ ಮಾಡ್ಕೊಂಡು ಧರ್ಮಸ್ಥಳ ದರ್ಶನಕ್ಕೆ ಹೋಗೋಣ ಅಂತ. ನಮ್ಮ ಅಣ್ಣಂಗೆ ನೋಡ್ತೀರಾ, ನಮ್ಮ ಅಣ್ಣ ಮತ್ತು ನಮ್ಮ ಮಾಮ ಫುಲ್ಲು ಗುಂಡ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ಬ್ರೋ ಬ್ರೋ ಹೂ ಇಸ್ ದಿಸ್? ಅಯ್ಯೋ ಅಲ್ಲ, ಅಷ್ಟು ಅಮೌಂಟ್ ಇಸ್ಕೊತಾರೆ, ಅಮೌಂಟ್ ಏನು ಕಮ್ಮಿ ಇಸ್ಕೊಳಲ್ಲ ಅವರು. ಹೌದಾ? ಆಗ್ತೀವಿ ಬಿಡಿ ಬ್ರೋ. ಸೊ ಗೈಸ್ ಫೈನಲಿ ನೇತ್ರಾವತಿ ನದಿಲಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ, ಫುಲ್ ಸ್ನಾನ ಗಿನ ಎಲ್ಲ ಆಗಿ, ಡ್ರೆಸ್ ಚೇಂಜ್ ಮಾಡಿಕೊಂಡು ಪೀಸ್ಫುಲ್ಲಾಗಿ ಪಂಚೆ ಗಿಂಚೆಲ್ಲ ಹಾಕ್ಕೊಂಡು ಮಸ್ತಾಗಿ ರೆಡಿ ಆಗಿದ್ದೀನಿ ಗೈಸ್. ತಲೆ ಮಚ್ಕೊಳ್ಳಿ ಬ್ರೋ. ನಮ್ಮ ಮಾಮೂನ್ ತೋರಿಸ್, ನಮ್ಮ ಮಾಮೂನ ನೋಡಿ ಗೈಸ್. ನಮ್ಮ ಮಾಮೂನ ಹೆಂಗಿದೆ ಮಾಮ? ಇಲ್ಲೇನೋ ಕರೆ ಆಗ್ಬಿಟ್ಟಿದೆ ಲೈಟ್ ಆಗಿ. ನಾಡಿ ಮದನ್ 3 ಜನ ಹೆಂಗಿದೀವಿ ಹಂಗೆ ಕಮೆಂಟ್ ಮಾಡ್ಬಿಡಿ. ಔಟ್ಫಿಟ್ ಹೆಂಗಿದೆ ಕಮೆಂಟ್ ಮಾಡ್ಬಿಡಿ. ಓಕೆ ಗೈಸ್, ಇವಾಗ ಧರ್ಮಸ್ಥಳ ದರ್ಶನ ಕೊಟ್ಟಿದ್ದೀವಿ. ಧರ್ಮಸ್ಥಳದಲ್ಲಿ ಸಿಗ್ತೀನಿ ಗೈಸ್. ಓಕೆ ಧರ್ಮಸ್ಥಳದಲ್ಲಿ ಸಿಗ್ತೀನಿ. ಸೊ ಗೈಸ್ ಫೈನಲಿ ಧರ್ಮಸ್ಥಳ ಬಂದು ರೀಚ್ ಆಗಿದ್ದೀವಿ ಗೈಸ್. ಆಫ್ಟರ್ ಲಾಂಗ್ ಟೈಮ್ ಏನಿಲ್ಲ. ಲಾಸ್ಟ್ ವ್ಲಾಗಲ್ಲೂ ಧರ್ಮಸ್ಥಳ ಬಂದಿದ್ವಿ ಆ್ಯಕ್ಚುಲಿ, ಒನ್ ಡೇ ಟ್ರಿಪ್ ಅಂತ. ಇವಾಗಲೂ ಬರ್ತಾನೇ ಇರ್ತೀನಿ, ಅವಾಗ ಬರ್ತಾನೆ ಇರ್ತೀನಿ ಧರ್ಮಸ್ಥಳಕ್ಕೆ. ಶಾಪಿಂಗ್ ಬಂದಿದ್ದೀವಿ. ಶಾಪಿಂಗ್ ಫಸ್ಟ್ ಹೋಗಿ ದರ್ಶನ ಮುಗಿಸ್ಕೊಂಬರೋಣ ಬನ್ನಿ ಮಾಮ. ಇಲ್ಲ ಅಂಗಡಿ ಬಾಡಿಗೆ ತೊಗೊಂಡಿಲ್ಲ ಇರೋಣ ಅಂತ. ಕರೆಕ್ಟ್, ಗುಡ್ ಐಡಿಯಾ ಮಾಮ. ಇಲ್ಲೇ ಇರ್ತೀವಲ್ಲ, ಯಾವ ಬೇಕಾದ್ರೂ ಹೋಗ್ಬೋದು. ಹೌದು ಕರೆಕ್ಟ್. ಸೊ ಗೈಸ್ ಒಳಗಡೆ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಸೊ ಗೈಸ್ ಊಟ ಮಾಡೋಕೆ ಬಂದಿದ್ದೀವಿ. ದರ್ಶನ ಮುಗೀತು, ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ತುಂಬ ಮಳೆ ಬರ್ತಿದೆ ಆಚೆ. ಇವಾಗ ಊಟ ಮಾಡ್ಕೊಂಡು ಡೈರೆಕ್ಟ್ ಸುಬ್ರಹ್ಮಣ್ಯ ಹೋಗ್ಬೇಕು. ನಮಗೂ ಟೈಮ್ ಬರ್ತದೆ, ಹಿಂಗೆ ಮಾಡೋದಲ್ಲ. ಊಟ ಮಾಡ್ಕೊಂಡ್ಬಂದು ಯಾರು ಓಕೆ ಕುಮಾರ್ ಅವರು ಓಕೆ ಬ್ರೋ ಹೇಳಿ ಬ್ರೋ. ಈಗ ಅವರು ನಡಿ ಮದನ್ ಇದ್ರಲ್ಲಿ ಎಲ್ಲಿ ಏನೇನು ಹೋಗ್ತಾರೆ? ವ್ಯವಸ್ಥೆ? ಇಲ್ಲ ನಿಂತಿದ್ದಾರೆ ಈ ಥರ ಹಿಂಸೆ ಕೊಟ್ಟರೆ ಯಾರು ಅಂತ ನೋಡಿ. ಈ ತರ ಹಿಂಸೆ ತಗೊಂಡು ಅವ್ರು ಬರ್ಕೆ ಇನ್ನೂ ಏನು ಆಗಿಲ್ಲ. ನಮ್ಮ ಅಜ್ಜಿಗೆ ಗೈಸ್, ನಮ್ಮ ಅಜ್ಜಿಗೆ ವೈಟಿಂಗ್ ಗೈಸ್. ವಾಶ್ರೂಮಿಗೆ ಹೋಗಿದಾರಂತೆ. ಸೂಟ್ ಕೇಸ್ ಕೊಟ್ಟೆ ಅಣ್ಣ, ಮಿನಿಮಮ್ ಒಂದು 2 ಲಕ್ಷ ಇರುತ್ತೆ. ಸೊನ್ನೆ ಮಾತ್ರ ಇರೋಲ್ಲ. ನಮ್ಮ ಮಾಮಿ ಯಾಕೋ ಮಾತಾಡ್ತಾ ಇಲ್ಲ, ಸೈಡ್ ಬಿಡಿ. ಈ ಥರ ಹಿಂಗೆ ಮಾತಾಡ್ಬಿಟ್ರಲ್ಲ ಮಾಮಿ. ಕ್ಲಾಪ್ಸ್ ಮಾಡಿ. ಸೊ ಓಕೆ ಗೈಸ್, ಆಚೆ ಹೋಗ್ತಾ ಇದೀವಿ ಊಟ ಮಾಡಿಕೊಂಡು. ಮಳೆ ಸಕ್ಕತ್ ಬರ್ತಾ ಇದೆ ನೋಡಿ. ಕಾಪಿಗೆ ಬರ್ತೇನೆ. ಶಾಪಿಂದ ಬಂದಿದ್ದಾನೆ. ಶ್ರಾವಣ ಬರುವತ್ತಾಗೆ ನಮ್ಮ ಚಿಂಟು ಹೈ ಲೆವೆಲ್ ಬರ್ತಾರೆ. ಥ್ಯಾಂಕ್ ಯು, ಧನ್ಯವಾದಗಳು, ತುಂಬ ಹೃತ್ಪೂರ್ವಕವಾದ ಧನ್ಯವಾದಗಳು. ಅಷ್ಟೇ. ಲೆಟ್ಸ್ ಮೇಕ್ ಫಸ್ಟ್ 1K ಸಬ್ಸ್ಕ್ರೈಬರ್ಸ್. ಯಾ ಶೋರ್ ಬ್ರೋ, ಡೆಫಿನೆಟ್ಲಿ ಒನ್ ಡೇ.
ಓಕೆ ಗೈಸ್, ಊಟ ಮಾಡ್ಕೊಂಡು ಆಚೆ ಹೋಗ್ತಿದ್ದೀವಿ ಇವಾಗ. ಸೊ ಗೈಸ್, ಫೈನಲಿ ಊಟ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಹ್ಯಾಟ್ ತಗೊಂಡು ಹೊಡಿದ್ದೀವಿ ಗೈಸ್. ಮಳೆ ಬರ್ತಾ ಇದೆ, ಮಳೆ. ಈಗ ನೆಕ್ಸ್ಟ್ ಸುಬ್ರಹ್ಮಣ್ಯ ಹೊರಟಿದ್ದೀವಿ ಗೈಸ್. ಒಂದು ಟೀ ಬ್ರೇಕ್ ತೊಗೊಂಡಿದ್ದೀವಿ, ಮಳೆ ಸಖತ್ ಬರ್ತಾ ಇತ್ತು ಅಂತ. ಓಕೆ ಗೈಸ್, ಸೌತಡ್ಕ ಬಂದು ರೀಚ್ ಆಗಿದ್ದೀವಿ ಗೈಸ್. ಸೌತಡ್ಕ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ತುಂಬ ಸಖತ್ ಮಳೆ ಬರ್ತಿದೆ. ಏನು ಅಂತಾರೆ ನಮ್ಮ ಅಜ್ಜಿ? ಏನಾಗಿ ಚೆನ್ನಾಗಿ ಎಲ್ಲ ಅವಲಕ್ಕಿ ಸಿಕ್ತು ಮಾಡಿದ್ದೀವಿ, ಗಂಟೆ ಕಾಟ್ದು ಹಾಂ ಮಳೆ ಬರ್ತಿದೆ ಅಷ್ಟೇ. ಇವ್ರು ನೋಡಿ ಪ್ರಸಾದ ಬ್ಯಾಗ್ ಹಿಡ್ಕೊಂಡು ಕೂತಿದ್ದಾರೆ. ಪ್ರಸಾದ ಬ್ಯಾಗ್ನೇ ಬಿಡ್ರಿ ಸಾಕು, ಪ್ರಸಾದ ಕಂಡ್ರಿ ಅದು ಊಟ ಅಲ್ಲ. ನೋಡಿ ಅವ್ರ ಫ್ರೆಂಡ್ಸ್ ಅಂತೆ. ಎಲ್ಲೇ ಅಲ್ಲಿ ಬಾಯ್. ನೀನು ಆರೋಗು ನೋಡೋಣ, ನೀನು ಆರೋ ಆ ಥರ ಕಷ್ಟ. ಡುಮ್ಮಿ ನಾವು ಗೊತ್ತಲ್ಲ. ಓಕೆ ಗೈಸ್, ಸೌತಡ್ಕದಿಂದ ಇವಾಗ ಸೀದಾ ಸುಬ್ರಹ್ಮಣ್ಯ ಹೊರಟಿದ್ದೀವಿ ಗೈಸ್. ಒಂದು ಬ್ರೇಕ್ ಇರಲಿ ಚಿಕ್ಕದಾಗಿ ಅಂತ ಇಲ್ಲ ಸೈಡಿಗೆ ಹಾಕಿ ಜೋಳ ಮತ್ತು ಪೈನಾಪಲ್ ತಿಂತಿದ್ದೀವಿ ಗೈಸ್. ಸುಬ್ರಹ್ಮಣ್ಯ ಹೊರಟಿದ್ದೀವಿ ಆನ್ ದ ವೇ. ಡುಮ್ಮಿ ಹಾಂ ವಾಟ್ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಓಕೆ ಗೈಸ್, ಬನ್ನಿ ಸುಬ್ರಹ್ಮಣ್ಯ ಹೊರಟಿದ್ದೀವಿ. ಸುಬ್ರಹ್ಮಣ್ಯ ಸಿಗ್ತೀನಿ ಗೈಸ್. ನಮ್ಮ ಅಪ್ಪ ಡ್ರೈವ್ ಮಾಡ್ತಿದ್ದಾರೆ ಗೈಸ್. ನನಗೂ ಸಾಕಾಗೋಯ್ತು ನಿನ್ನಿಂದ ಡ್ರೈವ್ ಮಾಡಿಸೋ. ನಮ್ಮ ಅಪ್ಪ ಘಾಟ್ ಸೆಕ್ಷನಲ್ಲಿ ಇವಾಗ ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಅಮ್ಮ ಜೂಜು ನೋಡಿ ಫ್ರಂಟಲ್ಲಿ ಕುತ್ಕೊಂಡ್ಬಿಟ್ಟು ಹಾಯ್ ಮಾಡಿ. ಹಾಯ್ ಜೂಜು, ಹಾಯ್. ಮಳೆ ಬರ್ತಾ ಇದೆ ಗೈಸ್, ಸಖತ್ ಮಳೆ ಬರ್ತಾ ಇದೆ. ವ್ಯೂ ಮಾತ್ರ ಮಸ್ತ್ ಆಗಿದೆ. ಇದು ಆ್ಯಕ್ಚುಲಿ ಶಿರಡಿ ಘಾಟ್ ಅಲ್ಲ? ಹಾಂ, ಶಿರಡಿ ಘಾಟ್ ಗೈಸ್ ಇದು. ಆ ಘಾಟಲ್ಲಿ ನಮ್ಮ ಅಪ್ಪ ಡ್ರೈವಿಂಗ್ ಮಾಡ್ತಾ ಇದ್ದಾರೆ ಇವತ್ತು. ಹಾಯ್ ಜೂಜು, ಅಬ್ಬಬ್ಬ ಗೈಸ್ ನೋಡಿ, ಅವಳು ಖುಷಿನೇ ಬೇರೆ. ಅವಳು ಯಾವುದೋ ಲೋಕದಲ್ಲಿ ಎಲ್ಲಾಡ್ತಾವಳೆ ಗೈಸ್. ಇಲ್ಲಿ ನಿಯರ್ ಬೈ ಸಕಲೇಶ್ಪುರ. ಇವಾಗ ನಮ್ಮ ದರ್ಶನ್ ಅಣ್ಣ ಅಂತ ಒಬ್ರು ಇದ್ದಾರೆ ಗೈಸ್. ಡಾಲಿ ದರ್ಶನ್ ಅವ್ರ ಮಿಸ್ಸಸ್ ಅವ್ರ ಊರು ಲಾಲಿ ಜನಾರ್ದನ್, ಡಾಲಿ ದರ್ಶನ್ ಅಂತ ಗೈಸ್, ಡ್ಯಾನ್ಸರ್ ಅವರು. ಇನ್ಸ್ಟಾದಲ್ಲಿ ಡಾಲಿ ದರ್ಶನ್ ಅಂತ ಇದೆ, ಅಗೋರಿ ದರ್ಶನ್ ಅಂತ ಇದೆ ನೋಡಿ. ಅವ್ರಿಗೆ DM ಮಾಡಿ, ನಿಮ್ಮ ಸ್ಕೂಲಲ್ಲಿ ಈವೆಂಟ್ಸ್ ಏನಾದರೂ ಇದ್ದರೆ ಯಾವ್ದಾರ ಡ್ಯಾನ್ಸ್ ಕೊರಿಯೋಗ್ರಫಿ ಬೇಕಂದರೆ ಅವರಿಗೆ DM ಮಾಡಿ ಗೈಸ್. ಸಕ್ಕದಾಗಿ ಡ್ಯಾನ್ಸ್ ಆಡ್ತಾರೆ ಮಾತ್ರ, ಕೊರಿಯೋಗ್ರಫಿ ಮಾತ್ರ ಮಸ್ತಾಗಿ ಮಾಡ್ಕೊಡ್ತಾರೆ. 100% ಶೋರ್ ನಿಮ್ಗೆ ಇಷ್ಟ ಆಗುತ್ತೆ. ಸೊ ಗೈಸ್, ಫೈನಲಿ ಮನೆಗೆ ಬಂದು ರೀಚ್ ಆಗಿದ್ದೀವಿ ಗೈಸ್. ಬೆಳ್ತಂಗಡಿಲಿ ವ್ಲಾಗ್ ಸ್ಟಾರ್ಟ್ ಮಾಡಿ ಅರಸೀಕೆರೆಯಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮನೆಗೆ ಬಂದು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಕ್ಚುಲಿ ಒನ್ ಮೋರ್ ಥಿಂಗ್ ಮರ್ತೋಗ್ಬಿಟ್ಟಿದೆ. ಸುಬ್ರಹ್ಮಣ್ಯದಲ್ಲಿ ಹೋಗೋ ಪ್ಲ್ಯಾನ್ ಇತ್ತು. ಸುಬ್ರಹ್ಮಣ್ಯ ಹೋಗೋ ಪ್ಲ್ಯಾನೇ ಚೇಂಜ್ ಆಗಿಬಿಡ್ತು. ಬರ್ತಾ ಹೋಗ್ತಾ ಮೂಡ್ ಸ್ವಿಂಗ್ಸ್ ಅಂತಾರಲ್ಲ, ಆ ಥರ ಎಲ್ಲ ಚೇಂಜ್ ಮಾಡ್ಕೊಂಡು ಸೀದಾ ಅರಸೀಕೆರೆಗೆ ಬಂದುಬಿಟ್ವಿ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ಫುಲಿ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೊತೀನಿ. ನಮ್ಮ ಬ್ರೋ ಕೇಳೋಣ. ಬ್ರೋ, ಹೇಗಿತ್ತು ಬ್ರೋ ಜರ್ನಿ ಮಾತ್ರ ತುಂಬ ಚೆನ್ನಾಗಿತ್ತು. ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಫಾಲ್ಸು ಅದು ಇದು. ಇವಾಗ ಕ್ಲೈಮೇಟ್ ಲಾಟ್ಸ್ ಆಫ್ ಎಂಜಾಯ್. ತುಂಬಾನೇ ಎಂಜಾಯ್ ಮಾಡಿದ್ದೀವಿ. ವಿಡಿಯೋ ಫುಲ್ ಸುಸ್ತಾಗಿದ್ದೀವಿ, ಮಲ್ಕೋಬೇಕು. ವಿಡಿಯೋ ಚೆನ್ನಾಗಿದೆ ಅನ್ಕೋತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. खत्म, बाय बाय, टाटा, गुड बाय, गया.